ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ಜಕರ್ಯ 2ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. ನಿಮ್ಮನ್ನ ತಾಕುವವನು ಯೆಹೋವನ ಕಣ್ಣುಗುಡ್ಡನ್ನು ತಾಕುವವನಾಗಿದ್ದಾನೆ. ಹೌದು ನನ್ನ ಸ್ನೇಹಿತರೆ, ಇಂದು ನಿಮ್ಮ ಸುತ್ತಮುತ್ತ ಅನೇಕ ವೈರಿಗಳು ನಿಮ್ಮನ್ನು ಮುತ್ತಿಕೊಂಡು ನೀವು ಅಭಿವೃದ್ಧಿ ಆಗದಂತೆ ತಡೆಗಳನ್ನುಂಟು ಮಾಡ್ತಾ ಇರ್ಬೋದು. ಇನ್ನು ಅನೇಕರು ನಿಮ್ಮನ್ನ ಅಲ್ಲಲ್ಲಿ ನಿಮ್ಮ ಕೆಲಸ ಕಾರ್ಯದಲ್ಲೂ ಕೂಡ ಅಡೆತಡೆಗಳನ್ನು ಉಂಟು ಮಾಡ್ತಾ ಇರ್ಬೋದು. ಆ ವೈರಿಗಳ ಪೀಡನೆ ಬಹಳಷ್ಟು ಆಗಿರೋದ್ರಿಂದ ನೀವು ಆ ವೈರಿಗಳ ಪೀಡನೆ ಹೇಗಪ್ಪ ನನ್ನಿಂದ ದೂರ ಆಗುತ್ತೆ ಎಂಬುದಾಗಿ ಕೂಡ ನೀವು ಯೋಚನೆ ಮಾಡ್ತಾ ಇರ್ಬೋದು. ಅದು ನಿಮ್ಮನ್ನು ತಾಕ್ತಾ ಇದೆ. ಅದು ಎಷ್ಟು ಬಾಧಿಸ್ತಾ ಇದೆ ಅಂದರೆ ನಿಮ್ಮ ಜೀವಿತವನ್ನೇ, ನಿಮ್ಮ ಕುಟುಂಬವನ್ನೇ ಅನೇಕ ರೀತಿಯಲ್ಲಿ ಛಿದ್ರತೆಯನ್ನು ಉಂಟು ಮಾಡ್ತಾ ಇದೆ. ಆ ಪೀಡನೆಯಿಂದ ಪಿಶಾಚಿಯು ಕೂಡ ಅನೇಕ ದುಷ್ಟತ್ವವನ್ನು ತಂದೊಡ್ಡಿ ನಿಮಗೆ ವೈರಿ ಅಂತ ಅವನು ಎದ್ದು ನಿಂತಿದ್ದಾನೆ. ಇವರನ್ನು ಏನಾದರೂ ಯಾವ ರೀತಿಯಾದರೂ ಕೂಡ ಇವರ ಸಂತೋಷವನ್ನು ತೆಗೆದುಹಾಕಿ ಇವರಿಗೆ ದುಃಖವನ್ನು ಬರಮಾಡೋಣ ಎಂಬುದಾಗಿ, ಸಂತಾಪವನ್ನು ತಂದು ಹಾಕೋಣ ಎಂಬುದಾಗಿ ಯೋಚಿಸ್ತಾ ಇರ್ಬೋದು. ಆದರೆ ಕರ್ತನ ವಾಕ್ಯದಲ್ಲಿ ಮಾತಾಡ್ತಾ ಇದ್ದಾರೆ, ನಿಮ್ಮನ್ನ ತಾಕ್ತಾ ಇದ್ದಾರೆ ಅಂದರೆ ನಿಮ್ಮನ್ನು ಅವರು ಸ್ಪರ್ಶಿಸ್ತಾ ಇದ್ದಾರೆ, ನಿನ್ನನ್ನು ಮುಟ್ಟುತ್ತಾ ಇದ್ದಾರೆ, ನಿನ್ನನ್ನು ಅವರು ಪ್ರಶ್ನಿಸ್ತಾ ಇದ್ದಾರೆ, ನಿನ್ನ ಎದುರಾಗಿ ನಿಂತು ಮಾತಾಡ್ತಾ ಇದ್ದಾರೆ ಅಂದರೆ ಕರ್ತನ ಹೇಳ್ತಾರೆ, ಅದು ನಿನ್ನೊಳಗೆ ಕರ್ತನಿರುವ ಆತನು. ಆತ ನಿನ್ನ ಸಂಗಡ ನನ್ನ ಸಂಗಡ ಇರುವ ಆತನು. ಆತನೇ ಹೇಳ್ತಾರೆ, ನಿಮ್ಮಲ್ಲಿರುವ ಆತನು ಹೆಚ್ಚಿನವನು, ಅದು ಸರ್ವಶಕ್ತನೆಂಬುದಾಗಿ. ಆತ ಸರ್ವಶಕ್ತನು ಪ್ರಿಯರೇ. ನಮ್ಮ ಕೂಡ ಇರುವ ಆತನು ಮಹಿಮೆಯಾದ ಕಾರ್ಯಗಳನ್ನು ಮಾಡುವ ಆತನು. ಆತನು ಯುದ್ಧದಲ್ಲಿ ಪ್ರವೀಣನು, ಯುದ್ಧ ಶೂರನು ಎಂಬುದಾಗಿ ಕರ್ತನಿದೆ. ನಾನು ನೋಡ್ತೇವೆ, ದೇವರು ನಿನ್ನನ್ನು ತಾಕೋರು ಯಾರೇ ಇದ್ರು ನನ್ನ ಕಣ್ಣುಗುಡ್ಡಲ್ಲಿ ಬೆರಳನಿಟ್ಟಂತೆ, ಅವರು ನನ್ನ ಕಣ್ಣುಗುಡ್ಡಲ್ಲಿ ಬೆರಳನಿಟ್ಟಂತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇವತ್ತು ನಿಮ್ಮನ್ನು ಅವ್ರು ತಾಕ್ತಾ ಇದ್ದಾರೆ, ನಿಮ್ಮನ್ನೇ ಅವರು ಪೀಡಿಸ್ತಾ ಇದ್ದಾರೆ, ನಿಮ್ಮ ಕೆಲಸದಲ್ಲೇ ಅವರು ಅಡ್ಡಿ ಮಾಡ್ತಾ ಇದ್ದಾರೆ ಅಂದರೆ ಕರ್ತನು ರೋಷದಿಂದ ಇವತ್ತು ಎದ್ದು ನಿಮ್ಮ ಕಾರ್ಯಕ್ಕೆ ಅಡ್ಡಿ ನನ್ನ ಆತನ ಸಂಪೂರ್ಣ ನಾಶ ಮಾಡ್ತಾ ಇದ್ದಾರೆ. ಅವನು ಇಲ್ಲದಂತೆ ಆಗ್ತಾನೆ. ಯೆಶಾಯ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯದಲ್ಲಿ ಕೂಡ 10ನೇ ವಾಕ್ಯದಿಂದ ನಾವು ನೋಡ್ತೇವೆ. 11, 12 ದೇವರಲ್ಲಿ ವಾಗ್ದಾನ ಮಾಡ್ತಾರೆ, ಈಗ ನಿನ್ನ ಮೇಲೆ ಕಿಡಿಕಿಡಿ ಕಾರುವರು ಅವಮಾನ ಹೊಂದುವರು, ನಿನ್ನ ಸಂಗಡ ವ್ಯಾಜ್ಯವಾಡಿದವರು ಅವರನ್ನು ಹುಡುಕಿದರೂ ಅವರು ಸಿಕ್ಕೋದಿಲ್ಲ, ಹಾಗೆ ಕಾಣದೆ ಹೋಗ್ತಾರೆ. ಆದ್ರಿಂದ ನಿರ್ಭಯವಾಗಿರ್ರಿ. ದೇವರನ್ನ ಪ್ರಾರ್ಥಿಸೋದ್ರಲ್ಲಿ ನಿರ್ಭಯವಾಗಿದ್ದು ಕರ್ತನ ಕೊಂಡಾಡ್ರಿ. ನಾವು ದೇವರ ಮಕ್ಕಳು ಭಯ ಇಲ್ಲದವರಾಗಿರ್ಬೇಕು, ನಿರ್ಭಯವಾಗಿ. ಅದಕ್ಕೆ ದಾವೀದ 27ನೇ ಕೀರ್ತನೆ ಮೊನ್ನೆ ವಾಕ್ಯದಲ್ಲಿ, ನಾನಂತೂ ಯಾವುದಕ್ಕೂ ಹೆದರೋದಿಲ್ಲ, ನನ್ನ ಪ್ರಾಣದ ಆಧಾರ ಆತನೇ. ಹೌದು ನನ್ನ ಸ್ನೇಹಿತರೆ, ನಮ್ಮ ಪ್ರಾಣಕ್ಕೆ ಆಧಾರ ಆತನೇ. ಆತನ ಚಿತ್ತ ಇಲ್ಲದೆ ನಮ್ಮನ್ನು ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನು ಮುಟ್ಟುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯೆಹೋಶುವನೊಟ್ಟಿಗೆ ಹೇಳ್ದ, ನಿನ್ನ ಜೀವಮಾನ ಎಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲುವುದಿಲ್ಲ. ನಾನು ಮೋಶೆ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರ್ತೇನೆ. ದೇವರು ನಿಮ್ಮ ಜೊತೆಯಲ್ಲಿರುವ ಆತನು. ನಿಮ್ಮನ್ನು ಯಾರ್ಯಾರು ಕೆಣಕ್ತಾ ಇದ್ದಾರೆ, ನಿಮ್ಮನ್ನು ಯಾರ್ಯಾರು ತಾಕ್ಬೇಕಂತ ಇದ್ದಾರೆ, ಯಾರ್ಯಾರು ವೈರು ಪೀಡನೆ ಮಾಡ್ತಾ ಇದ್ದಾರೆ, ಯಾವ ದುಷ್ಟಶಕ್ತಿ, ಯಾವ ಮಾಟ ಶಕ್ತಿ, ಯಾವ ದುರಾತ್ಮಗಳು, ಆದರೆ ದೇವರ ಕಣ್ಣು ಗುಡ್ಡಲದು ಬೆರಳನಿಟ್ಟಂತೆ ಪ್ರಿಯರೇ ಆತನು ರೋಷದಿಂದ ಎದ್ದೇಳು ಇವತ್ತು ಅವರನ್ನು ಸಂಹರಿಸ್ತಾ ಇದ್ದಾರೆ. 68ನೇ ಕೀರ್ತನೆ 1ನೇ ವಾಕ್ಯದ ನೋಡ್ತೇವೆ, ದೇವರು ನಿಮ್ಮ ಪಕ್ಷದಲ್ಲೆದ್ದು ಹೊರಡ್ತಾ ಇದ್ದಾರೆ. ದೇವರು ಎದ್ದು ಹೊರಡುವಾಗ ಆತನ ವೈರಿಗಳು ಚದರಿ ಬೆದರಿ ಓಡಿ ಹೋಗೋರು, ಹಗೆಗಾರರು ಬೆಂಗೊಟ್ಟು ಓಡಿ ಹೋಗೋರು. ಅವ್ರು ಹೇಗೆ ಹೋಗ್ತಾರೆ? ಗಾಳಿ ಬಂದಾಗ ಹೇಗೆ ಹೊಗೆಯು ಹಾರಿ ಹೋಗುತ್ತೋ, ಅದು ಇಲ್ಲದೆ ಹೋಗುತ್ತೋ, ಆ ಪ್ರಕಾರ ಕಣ್ಣಿಗೆ ಕಾಣದಂತೆ ನಾಶವಾಗ್ತಾರೆ. ಅವರ ಬಗ್ಗೆ ಚಿಂತಿಸೋದನ್ನು ಬಿಡು, ಅವರ ಬಗ್ಗೆ ನೋಡೋದನ್ನು ಬಿಡು. ಅವ್ರು ಹೀಗೆ ಮಾತಾಡ್ತಾರೆ, ಅವ್ರು ಹಾಗೆ ಮಾತಾಡ್ತಾರೆ, ನಾನೇನಪ್ಪ ಮಾಡಲಿ, ಹೇಗಪ್ಪ ಅಂತ ಭಯಭೀತಿಯಿಂದ ನೀವು ಇದ್ದೀರೋ, ಅವರ ಕಡೆ ಗಮನ ಸೆಳೆಯೋದನ್ನು ಬಿಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ನೋಡ್ರಿ. ನಿಮ್ಮ ಕಾರ್ಯದಲ್ಲಿ ಪ್ರಾರ್ಥನೆ ಮಾಡಿ ಕೈ ಹಚ್ಚಿರಿ. ನೀವೇನೇ ಕಾರ್ಯ ಮಾಡ್ತೀರಿ, ದೇವರು ಇವತ್ತು ಜಯವನ್ನು ತರ್ತಾ ಇದ್ದಾರೆ. ನಿಮ್ಮ ಗಮನ ಸೆಳೆಯುವುದಕ್ಕೆ ಸೈತಾನ ಪ್ಲಾನ್ ಮಾಡ್ತಾ ಇದ್ದಾನೆ. ಆ ಕಡೆ ಗಮನವನ್ನು ಬಿಟ್ಟು ಕರ್ತನನ್ನೇ ದೃಷ್ಟಿಸಿರಿ. ದೊಡ್ಡ ಕಾರ್ಯ ದೇವರು ನಿಮ್ಮ ಜೀವಿತದಲ್ಲಿ ಮಾಡ್ತಾ ಇದ್ದಾರೆ.
ಪ್ರಾರ್ಥನೆಯಲ್ಲಿ ಬೇಡ್ಕೊಳ್ಳೋಣ. ಪ್ರಿಯರೇ, ಪ್ರೀತಿಯುಳ್ಳ ತಂದೆಯೇ, ಸ್ವಾಮಿ, ಈ ದಿನ ಯಾರ್ಯಾರು ನನ್ನ ಸಂಗಡ ಸೇರಿ ಪ್ರಾರ್ಥಿಸ್ತಾ ಇದ್ದಾರೋ ಸ್ವಾಮಿ, ನೀನು ಕೊಟ್ಟ ಈ ವೇದ ವಾಕ್ಯದಂತೆ ಪ್ರಭು, ಅವರ ವೈರಿ ಪೀಡನೆಯಲ್ಲಿ ಬಾಧಿತರಾಗಿದ್ದಾರೆ ಸ್ವಾಮಿ. ಅನೇಕ ಜನರು ಅವರ ಕೆಲಸಕ್ಕೆ ಅಡ್ಡಿಯನ್ನುಂಟು ಮಾಡ್ತಾ ಇದ್ದಾರೆ, ಅವರ ಜೀವಿತಕ್ಕೆ ಅಡ್ಡಿ ಉಂಟು ಮಾಡ್ತಾ ಇದ್ದಾರೆ, ಅವರ ಕುಟುಂಬಗಳನ್ನು ಸ್ವಾಮಿ ಬಿರುಕನ್ನುಂಟು ಮಾಡ್ತಾ ಇದ್ದಾರೆ, ಅವರ ಸಂತೋಷಕ್ಕೆ ಬಿರುಕನ್ನುಂಟು ಮಾಡ್ತಾ ಇದ್ದಾರೆ. ಅಪ್ಪ, ಅವರ ಎಲ್ಲ ಮನಸ್ತಾಪಗಳನ್ನು ತಂದೊಡ್ಡುತ್ತಿರುವ ವೈರಿಯ ಪೀಡನೆಯಿಂದ ನಾಶವಾಗಲಿ ಎಂದು ಆಜ್ಞೆ ಕೊಡ್ತೇನೆ. ಯೇಸುವಿನ ನಾಮದಲ್ಲಿ ಅದನ್ನು ಶಮನ ಪಡಿಸ್ತೇನೆ ಪ್ರಭು. ತಂದೆ ಆ ದೇವರೇ, ನೀನು ವಾಗ್ದಾನ ಮಾಡಿದಂತೆ ನಿಮ್ಮನ್ನ ತಾಕೋ ನೀಗೋ ಯೆಹೋವನ ಕಣ್ಣಲ್ಲಿ ಗುಡ್ಡೆಯಲ್ಲಿ ಬೆರಳನಿಟ್ಟಂತೆ ನಿನ್ನ ರೋಷದ ಅಗ್ನಿ ಅವರ ಮೇಲೆ ಸುರಿಸು ರಾಜ. ತಂದೆಯೇ, ಅವರಿಗೆಲ್ಲ ಆತಂಕಗಳನ್ನು ತೆಗೆದುಹಾಕು, ಅವರ ಮಾರ್ಗಗಳು ಸರಾಗವಾಗಲಿ, ಅವರು ಕೈ ಹಚ್ಚಿದ ಕಾರ್ಯದಲ್ಲಿ ಸಫಲವಾಗಲಿ, ಅವರ ಅಭಿವೃದ್ಧಿ ಆಗಲಿ, ಅವರ ಆಶೀರ್ವಾದ ಹೊಂದಲಿ. ನಿನ್ನ ಮಕ್ಕಳು 100 ಪಟ್ಟು, 1000 ಪಟ್ಟು, ಲಕ್ಷಾಂತರ ಮಿಲಿಯನ್ ಪಟ್ಟು ಕರ್ತನೆ ಆದಾಯದಿಂದ ತುಂಬಲ್ಪಡಲಿ. ಇಂದಿನಿಂದ ಅವರ ಎಲ್ಲ ಆದಾಯಗಳು ಸ್ವಾಮಿ ಹೆಚ್ಚಲಿ ರಾಜ. ಆಶೀರ್ವದಿಸು. ಬ್ಲೆಸ್ ಮಾಸ್ಟರ್, ಜೀಸಸ್ ನೇಮ್, ಯೇಸುವಿನ ನಾಮದಲ್ಲಿ. ಅದೇ ವೈರಿಗಳ ಮುಂದೆ ಅವರಿಗೆ ಉನ್ನತವಾಗಿ ಇಡು ಸ್ವಾಮಿ. ವೈರಿಗಳ ಮುಂದೆ ನಾನು ನಿನಗೋಸ್ಕರ ಔತಣವನ್ನು ಏರ್ಪಡಿಸ್ತೇನೆ ಎಂದ ದೇವರು, ಔತಣವನ್ನು ಏರ್ಪಡಿಸು ರಾಜ. ವೈರಿಗಳು ನೋಡಿ ನಾಚಿಕೆಗೀಡಾಗಲಿ ಸ್ವಾಮಿ. ಅವರ ಮೇಲೆ ಕಿಡಿಕಿಡಿ ಕಾರಿದವರು ಅವಮಾನ ಹೊಂದಲಿ ತಂದೆಯೇ. ಹೌದು ಸ್ವಾಮಿ, ಅವರ ಸಂಗಡ ವ್ಯಾಜ್ಯವಾಡಿದವರು ಇಲ್ಲದೆ ಹೋಗಲಿ ಸ್ವಾಮಿ. ಈಗಲೇ ಕಾರ್ಯ ಮಾಡು ಪವಿತ್ರಾತ್ಮನೇ. ತಂದೆಯೇ, ನೀನೀಗ ಅದ್ಭುತ ಮಾಡ್ತಾ ಇರೋದಕ್ಕಾಗಿ ಸ್ತೋತ್ರ. ನೀನು ಅವ್ರು ಬೇಡಿದ್ಕಿಂತ ಹೆಚ್ಚಾದನ್ನು ಅನುಗ್ರಹಿಸ್ತಾ ಇದೆಯಾ. ಒಂದನೇ ಪ್ರಭು. ಥ್ಯಾಂಕ್ ಯು ಹೆವನ್ಲಿ ಫಾದರ್. ಜೀವವುಳ್ಳ ಯೇಸುವಿನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ. ಆಮೇನ್.